ಗೈಸ್ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಇದು ಬಂದ್ಬಿಟ್ಟು ಸೊರಬ, ಶಿವಮೊಗ್ಗ ಡಿಸ್ಟಿಕ್ಕು. ಸಿಕ್ಕಾಪಟ್ಟೆ ಮಳೆ ಅಲ್ಲ. ಇವಾಗ ನಾನು ತಿಂಡಿ ತಿಂತಾಯಿದ್ದೆ, ಅದಕ್ಕೆ ಲೇಟ್ ಆಯಿತು. ಸಿಕ್ಕಾಪಟ್ಟೆ ಮಳೆ ಆವಾಗಲೇ ತೋರಿಸ್ತಿದೆ. ಇಲ್ಲ ಅಂದರೆ ಏನು ಮಳೆ ಅಂತೀರ ಗೈಸ್, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಮಸ್ತು ವಾತಾವರಣ. ಇವಾಗ ಇದು ಸಿಕ್ಕಾಪಟ್ಟೆ ಬಿಸಿಲು ಎಲ್ಲ ಇತ್ತಲ್ವಾ, ಈ ಥರ ಒಂದು ಮಳೆ ಬಂದರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಆದರೆ ಪಾಪ ರೈತರು ಆಮೇಲೆ ಯಾರು ಫಂಕ್ಷನ್ ಮಾಡ್ತಾಯಿದ್ರೆ ಏನಾದರೂ ಇದ್ದರೆ ಕಷ್ಟ ಆಗುತ್ತೆ ಹೊರತು, ಮತ್ತು ಬೇರೆಯವರಿಗೆಲ್ಲ ಓಕೆ ಮಸ್ತಾಗಿರುತ್ತೆ. ಇದು ನಮ್ಮ ಮನೆ ಬಾವಿ. ಇವಳು ಗೊತ್ತಿರ್ಬೋದು ನಿಮ್ಗೆ ಯಾರಂತ. ಯಾರಿದು? ಯಾರು? ಇವನು ನಮ್ಮ ಅಕ್ಕನ ಮಗ, ಹೆಗ್ಗಡ ಮನೆ ಅಕ್ಕನ ಮಗ. ನಮ್ಮ ಅಜ್ಜಿ ಇಲ್ಲಿ ಮಲಗಿರೆ. ಮುಜಬ ಸಿಡಿಲ ಗುಡುಗಿನ ಮಾಲೀಕ. ಸಿಕ್ಕಾಪಟ್ಟೆ ಮಳೆ, ನಮ್ಮ ಅಜ್ಜಿ ಫುಲ್ ಮಲಗಿಬಿಟ್ಟತಿ. ಅಡಿಕೆ ಗಿಡ, ಪಪ್ಪಳೆ ಗಿಡ ತೋರಿಸ್ಲಾ? ಪಪ್ಪಳೆ ಗಿಡ, ಫಾಲ್ಸ್. ಸಿಕ್ಕಾಪಟ್ಟೆ ಮಳೆ ಗುರು. ಮಸ್ತ್ ವಾತಾವರಣ ಇವಾಗ, ಮಸ್ತಾಗಿರುತ್ತೆ. ನಾವೆಲ್ಲ ಹೋಗ್ಬೇಕಂತ ಹೊರಟು ರೆಡಿ ಆಗಿದೆ, ಅಷ್ಟರೊಳಗೆ ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬಂತು.